ಮುಖ್ಯ ಗುರುತಿನ ಪ್ರಶ್ನೆ 74 ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರನ್ನು ಕೇಳಕ್ ಬಯಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರನ ಸುದೀರ್ಘವಾಗಿ ಒದಗಿಸಿದ್ದಾರೆ. ಆದ್ರೆ ಅವರು ಕೊಟ್ಟಿರೋ ಟ್ವಿನ್ ಸಿಟಿಯಲ್ಲಿ ಇವತ್ತು ಸುಮಾರು ಒಂದು 40,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಬರ್ಬೋದು ಅಂತ ನಿರೀಕ್ಷಿಸಲಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅವ್ರು ಮಾಡ್ಕೊಂಡಿರೋ MOUಗಳು ಫಾರಿನ್ ಯೂನಿವರ್ಸಿಟೀಸ್ ಎಷ್ಟು ಬರ್ತವೆ, ಇವ್ರಿಗೆ ಇಷ್ಟೊಂದು ಜಾಗನ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಇಂಥ ಒಂದು ನಾಲೆಡ್ಜ್ ಸೆಂಟರ್ನ ನೀವು ಮಾಡ್ತಾ ಇದ್ದೀರಿ ಬ್ಯಾಂಗ್ಳೂರಲ್ಲಿ. ಮೊದಲನೇದಾಗಿ ನಿಮ್ಗೆ ಅಭಿನಂದಿಸ್ತಾ ಇದ್ದೇನೆ. ಆದ್ರೆ ನೀವು ಎಷ್ಟು ಜನ ಫಾರಿನ್ ಯೂನಿವರ್ಸಿಟೀಸ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರಿ, ಅದರಿಂದ ಬರುವಂತ ಒಂದು ನಾಲೆಡ್ಜ್ ಕ್ಯಾಪಿಟಲ್ ಆಗೋದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬರುತ್ತೆ, ಅದರ ಮತ್ತೆ ಇಲ್ಲಿ ಲೋಕಲ್ ಆಗಿ ಯಾರ್ಯಾರು ಅಪ್ರೋಚ್ ಮಾಡಿದ್ದಾರೆ. ಯಾಕಂದ್ರೆ ಟೊಯೋಟಾ ಅವರು ಎಲ್ಲೋ ಬೇರೆ ಕಡೆ ಹೋಗ್ಬೇಕಂತ ಇದನ್ನ ಕರ್ನಾಟಕದವರು ಒಪ್ಪಿಸಿ ಅವನ್ನ ಕರ್ಕೊಂಡ್ ಬಂದಿದ್ದನ್ನ ನಾವು ನೋಡಿದ್ದೀವಿ. ಆದ್ರೆ ಈ ಫಾರಿನ್ ಯೂನಿವರ್ಸಿಟೀಸ್ ಎಷ್ಟು ಬರ್ತಾ ಇದಾವೆ, ಇದ್ರದ್ದು ಪ್ರಗತಿ ಏನಾಗ್ತಾ ಇದೆ, ಇದ್ರದ್ದು ಇದು ಎಲ್ಲಿವರೆಗೂ ಕೆಲಸ ಬಂದಿದೆ, ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಮುಗಿಯೋಷ್ಟೊತ್ತಿಗೆ ಎಷ್ಟು ವರ್ಷಗಳ ಕಾಲ ಹಿಡಿಬಹುದು ಅಂತ ನಾನು ಕೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಸಭಾಪತಿಗಳೇ, ಮಂತ್ರಿಗಳು, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಕೇಳಿದಾಗೆ ಇದು ಟ್ವಿನ್ ಸಿಟಿಯನ್ನ ಸುಮಾರು 4,873 ಎಕರೆ ಪ್ರದೇಶಕ್ಕೆ ಈಗಾಗಲೇ ನಾವು ಪ್ರಾಥಮಿಕ ಅಧಿಸೂಚನೆ ಮಾಡಿ ಅದರಲ್ಲಿ ಸುಮಾರು 3,490 ಎಕರೆ ನಾವು 28/4 ಮಾಡಿದ್ವಿ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಟ್ವಿನ್ ಸಿಟಿ ಏನಿದೆ, ನಾಲೆಡ್ಜ್ ವೆಲ್ಬೀಯಿಂಗ್ ಮತ್ತು ಇನೋವೇಷನ್ ಸಿಟಿ, ಪ್ರಪ್ರಥಮವಾಗಿ ಇಡೀ ಭಾರತ ದೇಶದಲ್ಲಿ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಾರಂಭ ಮಾಡಿರುವಂತಹದ್ದು. ಸುಮಾರು 5,000 ಎಕರೆಗೆ ಇದನ್ನ ನಾವು ಒಂದು ಯೋಜನೆ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಾವು ಅದನ್ನ ಅಲ್ಲಿ 5 ಟೆಂಡರ್ ಪ್ಯಾಕೇಜಸ್ ಮಾಡಿ ಕೆಲವೊಂದು ಇದನ್ನ ನಾವು ಈಗಾಗಲೇ 3,490 ಎಕರೆದಲ್ಲಿ ಟೆಂಡರ್ ಕರೆದು ನಾವು ಅದನ್ನ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಅಲ್ಲಿ ಟೊಯೋಟಾ ಒಂದು ಫಸ್ಟ್ ಏನಿದೆ ಇನ್ವೆಸ್ಟ್ಮೆಂಟ್ ಏನಿದೆ, ಟೊಯೋಟಾ ಏನಿದೆ ಜಾಗತಿಕ ಮಟ್ಟದ ಒಂದು ಇನೋವೇಷನ್ ರಿಸರ್ಚ್ ಸೆಂಟರ್, ಟೆಸ್ಟಿಂಗ್ ಕೆಪಬಿಲಿಟಿ ಸೆಂಟರ್ ವರ್ಲ್ಡ್ ನಲ್ಲಿ ಫಸ್ಟ್. ಅಲ್ಲಿನೂ ಕೂಡ ಇವತ್ತು ಜಪಾನ್ನಾಗಿರಲಿಲ್ಲ ಅಂತದ್ದು ಒಂದನ್ನ ಇವತ್ತು ದಿವಸ ಇಲ್ಲಿ ಈ ಒಂದು ಟ್ವಿನ್ ಸಿಟಿಯಲ್ಲಿ ಮಾಡಿದ್ದಾರೆ. ಬಹಳಷ್ಟು ಯೂನಿವರ್ಸಿಟೀಸ್ ಇವತ್ತು ಸಹ MOU ಮಾಡಿಕೊಂಡಿದ್ದಾರೆ. ಆದ್ರೆ ನಾವು ಬಹಳ ಕೇರ್ಫುಲ್ ಆಗಿ ಇವತ್ತು ಸಹ ಇದನ್ನ ಅಲೋಕೇಶನ್ಸ್ ಏನಿದಾವೆ, ಚೂಸಿಂಗ್ ದ ಪರ್ಟಿಕ್ಯುಲರ್ ಯೂನಿವರ್ಸಿಟಿ, ಬರೀ ಯೂನಿವರ್ಸಿಟಿ ಅಷ್ಟೇ ಇಲ್ಲ, ಅಲ್ಲಿ ನಾಳೆ ಮೆಡಿಕಲ್ ಹಾಸ್ಪಿಟಲ್ಸ್ ಬರ್ಬೋದು, ಆಮೇಲೆ ಇನೋವೇಷನ್ ಸೆಂಟರ್ಸ್ ಬರ್ಬೋದು, ರಿಸರ್ಚ್ ಸೆಂಟರ್ಸ್ ಬರ್ಬೋದು, ಇನ್ನು ಬಹಳಷ್ಟು ಇನ್ಕ್ಲೂಡಿಂಗ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ನಮ್ಮ ಏನು ನ್ಯಾಷನಲ್ ಲಾ ಕಾಲೇಜ್ ಏನಿದೆ ಅವ್ರು ಒಳಗೊಂಡು ಇವತ್ತು ಅನೇಕ RV ಆಗಲಿ BMS ಆಗಲಿ ಎಲ್ಲನೂ ಕೂಡ ಮಾಡಿದ್ದಾರೆ. ಮಾನ್ಯ ಸದಸ್ಯರು ಕೇಳಿದಾಗೆ ಫಾರಿನ್ ಯೂನಿವರ್ಸಿಟೀಸ್ ಈಗ 5 ಯೂನಿವರ್ಸಿಟಿನ ಇವತ್ತು ವಿಶೇಷ ಆಸಕ್ತಿಯನ್ನು ನಾನು ವಹಿಸಿಕೊಂಡು ಇವತ್ತು ಲಿವರ್ಪೂಲ್ ಇರಬಹುದು, ಯೂನಿವರ್ಸಿಟಿ ಆಫ್ ಸೌತ್ ವೇಲ್ಸ್ ಆಸ್ಟ್ರೇಲಿಯಾ ಇರಬಹುದು, ಇವೆಲ್ಲ ಜಾಗತಿಕ ಮಟ್ಟದ ಯೂನಿವರ್ಸಿಟಿಯನ್ನು ಈಗಾಗಲೇ ಅವು ಬೆಂಗಳೂರಿನಲ್ಲಿ ಬಂದಿದ್ದಾರೆ. ಅವೆಲ್ಲರೂ ಕೂಡ ಬಹುತೇಕ ಈಗಾಗಲೇ ಅವ್ರು ಏನಾಗಿದೆ, ಇಫ್ ಟೇಕ್ ಲಿವರ್ಪೂಲ್ ಅವರಲ್ಲಿ ಒಂದು ಕಡೆ ವೈಟ್ ಫೀಲ್ಡ್ ನಲ್ಲಿ ಒಂದು ಜಾಗದಲ್ಲಿ ಬಾಡಿಗೆ ತಗೊಂಡು ಲೀಸ್ ತಗೊಂಡು ಮಾಡ್ತಾ ಇದ್ದಾರೆ. ಇನ್ನೊಂದು UNSW ಅವರು ಇಲ್ಲಿ ಮಾನ್ಯತಾ ಪಾರ್ಕ್ ನಲ್ಲಿ 1,000 ಲೀಸ್ ಅಂತ ತಗೊಂಡಿದ್ದಾರೆ. ಇದಕ್ಕೆ ನಾವು ವಿಚಾರ ಮಾಡಿದಾಗ ಅವರು ಫಾರಿನ್ ಯೂನಿವರ್ಸಿಟೀಸ್ ಬಹುತೇಕ 90% ಆಫ್ ದ ಫಾರಿನ್ ಯೂನಿವರ್ಸಿಟೀಸ್ ಏನ್ ಮಾಡ್ತಾರೆ, ದೇ ವಿಲ್ ನಾಟ್ ಟ್ರೈ ಟು ಇನ್ವೆಸ್ಟ್ ಮನಿ ಇನ್ ದ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ಸ್ ನಲ್ಲಿ, ದೇ ಪ್ರಿಫರ್ ಅ ಲೀಸ್ ಮೋಡ್. ಹೀಗಾಗಿ ನಾವು ಇದರಲ್ಲಿ ಟ್ವಿನ್ ಸಿಟಿಯಲ್ಲಿ ಬಿಲ್ಡ್ ಟು ಸೂಟ್, ವಿ ಆರ್ ಗೋಯಿಂಗ್ ಟು ಟಾಕ್ ಟು ವೇರಿಯಸ್ ಬಿಲ್ಡರ್ಸ್ ಆನ್ ಟೇಕಿಂಗ್ ದಮ್ ದಿಸ್ ಒನ್. ಅವರು ಯಾವ ರೀತಿ ಈಗ ಮನ್ಯಾತ ಇರಬಹುದು, ವೈಟ್ ಫೀಲ್ಡ್ ಆಗಿರೋದಲ್ಲ, ಆ ಬೇಕಾಗಿರುವಂತ ಬಿಲ್ಡ್ ಟು ಸೂಟ್ ಅವ್ರಿಗೆ ಬಿಲ್ಡಿಂಗ್ಸ್ ಅನ್ನು ಕೊಟ್ಟು ಅವರಿಗೆ ನಾವೊಂದು 30+30-60 ಇಯರ್ಸ್ ಲೀಸ್ಗೆ ಇದು ಮಾಡಿಕೊಟ್ಟು ಆ ಫಾರಿನ್ ಯೂನಿವರ್ಸಿಟೀಸ್ ಇದು ಮಾಡ್ತಾ ಇದೀವಿ. ಈಗಾಗಲೇ ಆ ಕೆಲಸವನ್ನು ಇವತ್ತು ದಿವಸ ಮಾಡ್ತಾ ಇದೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬಹಳ ಇದನ್ನ ನಾವು ಇನ್ನು 1 ವರ್ಷದಲ್ಲಿ ನಾವು ಎಲ್ಲ ಏನೇನಿದಾವೆ ಆನ್ ಮೆರಿಟ್ ಬೇಸ್ಡ್, ಈಗೇನು ನಾವು MOU ಮಾಡ್ಕೊಂಡಿದ್ದೀವಲ್ಲ, ಹೆಸರುಗಳು ಹೇಳಿದಿರಲ್ಲ, ಎಲ್ಲರ ಜೊತೆಗೆ ನಾವು ಅದನ್ನ ಫೈನಲೈಸ್ ಮಾಡಿದಿಲ್ಲ. ವಿಲ್ ಎಕ್ಸ್ಪರ್ಟ್ ಪೆನಲ್ ಸಿಲೆಕ್ಟ್ ಪರ್ಟಿಕ್ಯುಲರ್ ಯೂನಿವರ್ಸಿಟೀಸ್. ಅವ್ರ ಉದ್ದೇಶ ಇಲ್ಲಿ ಏನ್ ಮಾಡ್ಬೇಕಾಗ್ತದೆ, ಜಸ್ಟ್ ಲ್ಯಾಂಡ್ ಅಲೋಕೇಟ್ ಮಾಡಿ ಸುಮ್ಮನೆ ಕುಳ್ಕೊಂತ ಕೆಲಸ ಆಗೋದಿಲ್ಲ. ಹೂ ಆರ್ ಜಿನೈನ್ ವೆದರ್ ಅವರು ನಮ್ಮಲ್ಲಿರುವಂತದ್ದಿರ್ಬೋದು, ವಿದೇಶದಿರ್ಬೋದು, ಅವ್ರನ್ನ ಮೆರಿಟ್ ಆಧಾರ ಮೇಲೆ ಮತ್ತು ಅವರಿಗೆ ಟೈಮ್ ಬೌಂಡ್ ನಲ್ಲಿ ಯಾರು ಇದು ಮಾಡ್ತಾರೆ ಅಂತ ಎಲ್ಲ ಯೂನಿವರ್ಸಿಟೀಸ್ಗೆ ನಾವು ಸ್ಥಾನ ಕೊಡ್ತೀವಿ. ಶಿವಕುಮಾರ್, ಮಾನ್ಯ ಸಭಾಪತಿಗಳೇ,
ಇವರು ಹೇಳ್ತಾ ಇದ್ದಾರೆ ಮೆರಿಟ್ ಆಧಾರದ ಮೇಲೆ ಮಾಡ್ತಾ ಇದೀವಿ, ಬ್ಯಾಂಗ್ಳೂರಲ್ಲಿ ಬಂದಿರೋದು ಓಕೆ. ಆದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.